ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಏನು ನಿಮಗೆ ಸ್ಟಾರ್ಟಿಂಗಲ್ಲೇ ಜಾಮೂನ್ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತೇ ಜಾಮೂನ್ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಅಂತಂದರೆ ಕ್ರ್ಯಾಕ್ ಆಗದೆ ಹಾಗೆ ಒಡಿದೇ ಥರ ಯಾವ ರೀತಿ ಜಾಮೂನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಶುಗರ್ ಸಿರಪ್ನು ಅಷ್ಟು ಸ್ಮೂತಾಗಿ ಅಂದರೆ ಚೆನ್ನಾಗಿ ಅಂಟಿಲ್ಲದೆ ಬಂದಿದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಸಕ್ಕರೆ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ನಮಗೆ ಎಷ್ಟು ಶುಗರ್ ಸಿರಪ್ ಬೇಕು ಆ ಥರ ನೀವು ಸಕ್ಕರೆನ ಹಾಕಿ ಸ್ವಲ್ಪ ನೀರು ಹಾಕಿ. ಇದಕ್ಕೆ ಅದು ಏನು ಬರ್ಸಂಗಿಲ್ಲ. ಜಸ್ಟ್ ಪಾಕ ಯಾವ ರೀತಿ ಆಗಬೇಕಂತಂದರೆ ಶುಗರ್ ಸಿರಪ್ ಆಗಬೇಕು ಅಷ್ಟೇ. ಇದು ಯಾವುದು ಒಂದೆಳೆ ಪಾಕ ಅದು ಏನು ಬೇಡ, ಆ ಥರ ಮಾಡ್ಕೊಳ್ಳಿ. ಕಂಟಿನ್ಯೂ ಆಗಿ ತೋರಿಸ್ತೀನಿ ನೋಡಿ. ಇವಾಗ ಜಾಮೂನ್ ಹಿಟ್ಟನ್ನು ನಾದ್ಕೋಬೇಕು. ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ನಾವು ಬಿರುಕು ಬಿಡದೇನೆ ಕೆಲವೊಬ್ಬರು ಮಾಡ್ತಿರ್ತಾರೆ. ಎಷ್ಟೋ ಚಲೋ ಫ್ರೆಶ್ ಹಿಟ್ಟು ತಂದ್ರೂ ಅದು ಬಿರುಕು ಬಿಡದೇನೆ ಮಾಡ್ಕೋಬೇಕಂತಾರೆ, ಆದ್ರೂ ಬಿರುಕು ಬಿಡ್ತಾ ಇರುತ್ತೆ. ಇವಾಗ ಇದು ರೆಡಿ ಆಗುತ್ತೆ, ಕರಗುತ್ತೆ, ಸಕ್ಕರೆ ಕರಗುತ್ತೆ. ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನಾದ್ಕೊಳ್ಳಿ ಇದನ್ನು. ನೋಡಿ, ಈ ಥರ ಬರಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು, ಜಾಸ್ತಿ ಮಿದುವಾಗಬಾರ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ 2 hour ಆಯಿತು ನಾನು ಮಾಡಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಮತ್ತು ಹೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಒಂದು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಸೂಪರಾಗಿ ಬರುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ನ್ಯೂ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.